ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಯಾವಾಗೋ ಬೆಳಗಾಯ್ತು. ಈಗಾಗಲೇ ನೀವು ವೈಯಕ್ತಿಕವಾಗಿ ಪ್ರಾರ್ಥಿಸಿಕೊಂಡು ದೇವರ ವಾಕ್ಯ ಮತ್ತೊಂದು ಸಾರಿ ಕೇಳಲು ನೀವು ಸಿದ್ಧರಾಗಿದ್ದೀರಿ ಎಂದು ನಂಬುತ್ತೇನೆ. ನಿಮ್ಮಲ್ಲಿ ಕೆಲವರು ಇತರ ದೇಶದಿಂದ ವೀಕ್ಷಿಸುವವರಾಗಿದ್ದೀರಿ. ನಿಮಗೆ ಈವ್ನಿಂಗ್ ಆಗಲಿ, ಆಫ್ಟರ್ನೂನ್ ಆಗಲಿ, ಮಿಡ್ ನೈಟ್ ಆಗಲಿ, ಅರ್ಲಿ ಮಾರ್ನಿಂಗ್ ಆಗಿರಲಿ, ಯಾವುದೇ ಸಮಯವಾಗಿದ್ದರೂ ಎಷ್ಟೋ ಆಸಕ್ತಿಯಿಂದ ಈ ಅನುದಿನದ ಧ್ಯಾನ ಪ್ರತಿದಿನ ನಾವು ವೀಕ್ಷಿಸ್ತಾ ಇದ್ದೇವೆ ಎಂದು ನಿಮ್ಮಲ್ಲಿ ಅನೇಕರು ಹೇಳ್ತಿದ್ದೀರಲ್ಲವೇ? ವೀಕ್ಷಿಸಿ ಬಲಗೊಳ್ಳುತ್ತಿರುವಂತಹ ಎಲ್ಲರಿಗೋಸ್ಕರ ದೇವರನ್ನು ಸ್ತುತಿಸ್ತೇನೆ. ಬನ್ನಿರಿ, ಈ ದಿನ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಯೇಸುವೇ, ನಿಮ್ಮ ನಾಮದಲ್ಲಿ ನಾವು ನಂಬಿಕೆ ಇಡುತ್ತಾ ಇದ್ದೇವೆ. ನಿಮ್ಮ ಶಿಲುಬೆಯ ಯಜ್ಞದಲ್ಲಿ ನಂಬಿಕೆ ಇಡುತ್ತಾ ಇದ್ದೇವೆ. ನಿಮಗುಂಟಾದ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೀವು ಸುರಿಸಿದ ರಕ್ತದಿಂದ ನಮಗೆ ವಿಮೋಚನೆ ಉಂಟಾಯಿತು. ನಿತ್ಯ ನರಕಕ್ಕೆ ಪಾತ್ರರಾಗಿರುವ ನಮ್ಮನ್ನು ದೇವರೇ ನಿತ್ಯ ಜೀವಕ್ಕೆ ಅರ್ಹರನ್ನಾಗಿ ಮಾಡಿ ನಮ್ಮನ್ನು ವಿಮೋಚಿಸಿರುವಂತಹ ನಿಮ್ಮ ಶಿಲುಬೆಯ ಕಾರ್ಯಗಳ ಕುರಿತು ಧ್ಯಾನಿಸುತ್ತಾ ಇರುವಾಗ ನಮ್ಮನ್ನು ದರ್ಶಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಿನ್ನೆಯ ದಿನದಲ್ಲಿ ಗೆತ್ಸಮನೆ ಎಂಬ ಸ್ಥಳದ ಕುರಿತಾಗಿ ಕ್ಲುಪ್ತವಾಗಿ ಧ್ಯಾನಿಸಿದ್ದೇವೆ. ಇನ್ನೂ ಹೆಚ್ಚಾಗಿ ನೀವು ಅಧ್ಯಾಯ ಓದಿ ಧ್ಯಾನಿಸಬೇಕೆಂದು ಬಯಸುತ್ತೇನೆ. ಯೇಸುವಿನ ಪ್ರಾರ್ಥನೆಯ ಜೀವಿತ, ಯೇಸುವಿನ ಭಾರ, ಆತನು ನಮಗಾಗಿ ಪಟ್ಟಂತಹ ಪ್ರಯಾಸ, ಆತನು ಗೆತ್ಸೆಮನೆ ತೋಟದಲ್ಲಿಯೇ ನಮಗೋಸ್ಕರ ರಕ್ತ ಸುರಿಸಿದ್ದಾರೆಂಬ ವಿಷಯ ಮತ್ತೊಮ್ಮೆ ನಾವು ಜ್ಞಾಪಕ ಮಾಡಿಕೊಂಡೆವು. ಹೇಳಿದೆನಲ್ಲವೇ? 3 ಮುಖ್ಯವಾದ ಮಾತುಗಳು ಈ ಸಂದರ್ಭದಲ್ಲಿ ನಾವು ಕಲೀಲಿಕ್ಕಿದ್ದೇವೆ. 3 ಮುಖ್ಯವಾದ ಸ್ಥಳಗಳು. 1, ಗೆತ್ಸೆಮನೆ ತೋಟ, ಆತನು ಪ್ರಾರ್ಥಿಸಿದ ಸ್ಥಳ. 2ನೇದು ಗಬ್ಬತ್ತ. ಯೋಹಾನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಈ ಸ್ಥಳದ ವಿಷಯದಲ್ಲಿ ನೋಡುತ್ತೇವೆ. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 13ನೇ ವಚನದಿಂದ ಓದುತ್ತೇನೆ, ಕೇಳ್ರಿ. ಈ ಮಾತುಗಳನ್ನು ಪಿಲಾತನು ಕೇಳಿ ಯೇಸುವನ್ನು ಹೊರಕ್ಕೆ ಕರತರಿಸಿ ಇಬ್ರಿಯ ಮಾತಿನಲ್ಲಿ ಗಬ್ಬಥಾ ಎನಿಸಿಕೊಳ್ಳುವ ಕಲ್ಲು ಹಾಸಿದ ಕಟ್ಟೆ ಎಂಬ ಹೆಸರುಳ್ಳ ಸ್ಥಳಕ್ಕೆ ಹೋಗಿ ನ್ಯಾಯಪೀಠದ ಮೇಲೆ ಕೂತುಕೊಂಡನು. ಗಬ್ಬಥಾ ಎಂಬ ಆ ಸ್ಥಳದ ಹೆಸರು. ಗಬ್ಬಥಾ ಅಂದರೆ ಕಲ್ಲುಗಳು ಹಾಸಿದ ಸ್ಥಳ. ಇಟ್ಸ್ ಎ ರಫ್ ಪ್ಲೇಸ್. ಅದು ನ್ಯಾಯಪೀಠ ಇರುವಂತಹ ಸ್ಥಳ. ಅಲ್ಲಿ ಪಿಲಾತನು ನ್ಯಾಯಾಧಿಪತಿಯಾಗಿ ಅಲ್ಲಿ ಕೂತಿದ್ದಾನೆ. ಬಹಿರಂಗವಾಗಿ ಪಬ್ಲಿಕ್ ಎಲ್ಲ ಅವನ ಎದುರುಗಡೆ ಇರ್ತಾರೆ. ಆ ಎತ್ತರವಾದ ಕಲ್ಲುಗಳು ಹಾಸಿರುವಂತಹ ಸ್ಥಳದಲ್ಲಿ ಈ ಪಿಲಾತನು ಕೂತುಕೊಂಡು ಯೇಸುವನ್ನು ಅಲ್ಲಿಗೆ, ಅಂದರೆ ಎಲ್ಲರ ಮುಂದೆ ಕರತರಿಸಿ ಅಲ್ಲಿ ನಿಲ್ಲಿಸಿ ತೀರ್ಪು ತೀರಿಸ್ತಿದ್ದಾನೆ. ಅದಕ್ಕಿಂತ ಮುಂಚೆ ಆಯಿತು ತೀರ್ಪೆಲ್ಲವೂ ಕೂಡ. 19ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಆಮೇಲೆ ಪಿಲಾತನು ಯೇಸುವನ್ನು ಕೊರಡೆಯಿಂದ ಹೊಡಿಸಿದನು ಮತ್ತು ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆ ಮೇಲೆ ಇಟ್ಟು ಕೆಂಪು ವಲ್ಲಿಯನ್ನು ಆತನಿಗೆ ಹೊದಿಸಿ ಆತನ ಬಳಿಗೆ ಬಂದು, ಯೆಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಹೇಳಿ ಆತನ ಕೆನ್ನೆಗೆ ಏಟು ಹಾಕಿದ್ರು. ಅಬ್ಬಬ್ಬಬ್ಬಬ್ಬ! ಏನ್ ಪ್ರಿಯರೇ, ಬಾಯೇ ತೆರೆಯಲಿಲ್ಲ, ವಧ್ಯಸ್ಥಾನಕ್ಕೆ ಒಯ್ಯುವ ಕುರಿಮರಿಯಂತೆ. ಆತನಿಗೆ ಅನ್ಯಾಯದ ತೀರ್ಪು ತೀರಿಸಿದ ಮೇಲೆ ಈತನಲ್ಲಿ ಯಾವ ದೋಷ ನನಗೆ ಕಾಣಿಸಿಲ್ಲ ಎಂದು ಪಿಲಾತನು ಹೇಳಿದ ನಂತರ ಇವೆಲ್ಲ ಜರುಗಿದವು. ಅನ್ಯಾಯದಿಂದ ಬಂದು ಅಪರಾಧ ನಿಂದನೆ ಹೊರಿಸ್ತಾರೆ. ಏನಿದೆ ಅಪರಾಧ ಆತನಲ್ಲಿ? ನಾನು ದೇವಕುಮಾರನಂದಿದ್ದಾನೆ, ಇರೋ ಮಾತನೇ ಹೇಳಿದಾನಲ್ಲವೋ. ಮನುಷ್ಯಕುಮಾರನು ಮೇಘರೂಢನಾಗಿ ಬರುತ್ತಾನೆಂದು ಹೇಳ್ತಾನೆ. ಅದು ನಡೆಯುವ ಕಾರ್ಯವಾಗಿದೆಯಲ್ಲವೋ? ಆದರೆ ಅವರಿಗೆ ಅರ್ಥ ಆಗಲಿಲ್ಲ. ಅನ್ಯಾಯದಿಂದ ತೀರ್ಪು ತೀರಿಸುವುದಕ್ಕೋಸ್ಕರ ಕೆಲಸಕ್ಕೆ ಬರೆದವರಿಂದ ಸುಳ್ಳು ಸಾಕ್ಷಿ ಹೇಳಿಸಿ ಸಬ್ಬತ್ ದಿನದಲ್ಲಿ ಸ್ವಸ್ಥಪಡಿಸಿದಾನೆ, ಅದು ಒಂದು ಅಪರಾಧ ಅಂತೆ. ಇಂತಹ ಯಾವುದಕ್ಕೂ ಕೆಲಸಕ್ಕೆ ಬಾರದ ವಿಷಯಗಳನ್ನು ನಿರೂಪಿಸಲಾರದೆ ಈತನಲ್ಲಿ ನನಗೆ ಯಾವ ದೋಷ ಕಾಣಿಸಿಲ್ಲ ಎಂದು ಪಿಲಾತನು ಹೇಳಿದ್ದರಿಂದ ಮನುಷ್ಯರು ಇನ್ನಷ್ಟು ಹೆಚ್ಚು ಕಿರ್ಚಾಡೋದ್ರಿಂದ ಕೊರಡೆಯ ಶಿಕ್ಷೆಗೆ ಒಪ್ಪಿಸುತ್ತಾನೆ. ಕೊರಡೆಯ ಶಿಕ್ಷೆ ಅಂದರೆ 1 ಕಡಿಮೆ 40 ಏಟುಗಳು ಕ್ರೂರವಾಗಿ ಹೊಡೆಯುತ್ತಾರೆ. ಆ ಒಂದು ಕೊರಡೆಗಳಿಗೆ ಗಾಜಿನ ಚೂರುಗಳು, ಕಬ್ಬಿಣದ ಕೊಂಡಿಗಳಿರ್ತವೆ. ಹೊಡೆದಾಗ ಮಾಂಸ ತುಂಡು ತುಂಡಾಗಿ ಕಿತ್ಕೊಂಡು ಬರುತ್ತೆ. ಅದು ಕಠಿಣವಾದ ಕ್ಯಾಪಿಟಲ್ ಪನಿಷ್ಮೆಂಟ್ ತರ ಇರುತ್ತೆ. ಕೊರಡೆಯ ಶಿಕ್ಷೆ ಅದೊಂದು ರೋಮನ್ಸ್ ಶಿಕ್ಷೆ ಆಗಿತ್ತು.
ಕೊರಡೆಯ ಶಿಕ್ಷೆ ವಿಧಿಸಿದವನಿಗೆ ಶಿಲುಬೆಯ ಶಿಕ್ಷೆ ಇರಲ್ಲ. ಶಿಲುಬೆಯ ಶಿಕ್ಷೆ ವಿಧಿಸಿದವನಿಗೆ ಕೊರಡೆಯ ಶಿಕ್ಷೆ ಇರಲ್ಲ. ನಮ್ಮ ದೇಶದಲ್ಲಿ ನೋಡಿ, ಯಾರಿಗಾದರೂ ಜೀವಾವಧಿ ಕಾಲದ ಶಿಕ್ಷೆ ಅಂತ ಹೇಳಿದ್ರೆ ಅವನಿಗಿನ್ನು ಗಲ್ಲು ಶಿಕ್ಷೆ ಇರಲ್ಲ. ಗಲ್ಲು ಶಿಕ್ಷೆ ಅಂದರೆ ಅವನಿಗೆ ಗಲ್ಲು ಶಿಕ್ಷೆ ಇರುತ್ತೆ ಹೊರತು ಸೆರೆಮನೆಯಲ್ಲೇ 10 ವರ್ಷ ಇಟ್ಟು ನಂತರ ಗಲ್ಲು ಶಿಕ್ಷೆ ಕೊಡ್ತಾರಂತೀರಾ? ಇಲ್ಲವೇ ಗಲ್ಲಿಗೆ ಹಾಕಿದ ನಂತರ ಜೈಲಲ್ಲೇ ಇಡ್ಲಿಕ್ಕಾಗುತ್ತಾ? ಆದರೆ ಇಲ್ಲಿ ಯೇಸು ಕ್ರಿಸ್ತನು ಎಲ್ಲಾ ಶಿಕ್ಷೆ ಅನುಭವಿಸುತ್ತಾರೆ. ಕಾರಣ, ಎಲ್ಲರ ಶಿಕ್ಷೆ ಆತನು ಅನುಭವಿಸಿದ್ದಾನೆ. ಎಲ್ಲಾ ವಿಧವಾದ ಅಪರಾಧಗಳಿಗೆ ಬರಬೇಕಾದ ಎಲ್ಲಾ ಶಿಕ್ಷೆ ಆತನು ಅನುಭವಿಸಿದ್ದಾನೆ. ರೋಮನ್ನರಿಗೆ ಬರಬೇಕಾದ ಶಿಕ್ಷೆಯನ್ನು ಅನುಭವಿಸುತ್ತಾನೆ. ಇಬ್ರಿಯ ಪ್ರಜೆಗಳಿಗೆ, ಇಸ್ರಾಯೇಲ್ ಜನಾಂಗಕ್ಕೆ ಬರಬೇಕಾದ ಶಿಕ್ಷೆ ಅನುಭವಿಸುತ್ತಾನೆ. ವ್ಯಭಿಚಾರಿಗಳಿಗೆ, ಕಳ್ಳರಿಗೆ ಬರಬೇಕಾದ ಶಿಕ್ಷೆಯನ್ನು, ಹೀಗೆ ಪ್ರತಿ ಪಾಪಕ್ಕೆ ಬರಬೇಕಾದ ಪ್ರತಿಯೊಂದು ಶಿಕ್ಷೆಯನ್ನು ಆತನು ಅನುಭವಿಸುತ್ತಾನೆ. ಕೊರಡೆಗಳಿಂದ ಆತನಿಗೆ ಹೊಡಿಸಿ ಮುಳ್ಳಿನ ಕಿರೀಟವನ್ನು ಆತನ ತಲೆಯ ಮೇಲಿಟ್ಟು 3.5 ಇಂಚ್ ಉದ್ದ ಇರುವಂತಹ ಮುಳ್ಳುಗಳು ಅವು. ನಾನು ಇಸ್ರಾಯೇಲ್ ದೇಶಕ್ಕೆ ಹೋದಾಗ ನೋಡಿದ್ದೇನೆ ಆ ಮುಳ್ಳು ಎಂಥವೆಂದು. ಅಲ್ಲಿ ನಮೂನೆಯಾಗಿ ಆ ಮುಳ್ಳು ಕಿರೀಟವನ್ನು ಹಾಗೇ ಇಟ್ಟಿದ್ದಾರೆ. ಇಷ್ಟುದ್ದ ಇರುವ ಮುಳ್ಳು ತಲೆ ಮೇಲಿಟ್ಟು ಹೊಡೆದಾಗ ಚಿಮ್ಮಂತ ರಕ್ತ ಚಿಮ್ಮುತ್ತೆ. ಆತನಿಗೆ ಕೆಂಪು ವಲ್ಲಿಯನ್ನು ಹೊದಿಸಿ ಯೆಹೂದ್ಯರ ಅರಸನೇ ಎಂದು ಹೇಳಿ ಗೇಲಿ ಮಾಡುತ್ತಾರೆ. ಆತನ ಕೆನ್ನೆಗೆ ಏಟು ಹಾಕುತ್ತಾರೆ. ಆತನ ಮುಖದ ಮೇಲೆ ಉಗಿಯುತ್ತಾರೆ. ಆತನ ತಲೆಯ ಮೇಲೆ ಮುಷ್ಟಿ ಮಾಡಿ ಗುದ್ದುತ್ತಾರೆ. ಒಂದು ಕ್ಷಣ ಮಾತ್ರ ಸಾಕಾಗಿತ್ತು ಪ್ರಿಯರೇ. ಯೇಸು ಏನಾದರೂ ಅಲ್ಲಿ ಕೋಪಗೊಂಡಿದ್ದೇ ಆದ್ರೆ, ತಂದೆ ಅಂತ ಕೂಗಿದ್ರೆ 12 ವ್ಯೂಹಗಳ ಸೈನ್ಯವೇ ಬರ್ತಿತ್ತು. ಆದರೆ ನಮಗೋಸ್ಕರವೇ ಆತನು ಸಹಿಸಿಕೊಂಡ. ನಮ್ಮ ದೋಷ ಶಿಕ್ಷೆಗಳನ್ನು ಆತನು ಸಹಿಸುವುದಕ್ಕೋಸ್ಕರ ನಮ್ಮ ಶಿಕ್ಷೆನೆಲ್ಲ ತನ್ಮೇಲೆ ಆತನು ಹೊತ್ತುಕೊಂಡನು. ದಯವಿಟ್ಟು ಇದನ್ನು ನಂಬಿ ಪ್ರಿಯರೇ, ಇದರಲ್ಲಿ ವಿಶ್ವಾಸ ಇಡಿ. ಆತನು ನಿಮಗೋಸ್ಕರ ಗಾಯಗೊಂಡಿದ್ದಾನೆ. ನಮ್ಮ ಅಪರಾಧಗಳ ದೆಸೆಯಿಂದ ಆತನು ಗಾಯಗೊಂಡಿದ್ದಾನೆ. ನಮ್ಮ ದೋಷಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟಿದ್ದಾನೆ. ನಮ್ಮ ಅಪರಾಧ ಪರಿಹಾರದ ಶಿಕ್ಷೆ ಆತನು ಅನುಭವಿಸಿದ. ಒಂದು ಸಾರಿ ಆಲೋಚಿಸಿರಿ, ತಲೆ ಮೇಲೆ ಮುಳ್ಳು ಕಿರೀಟ, ಮೈಯೆಲ್ಲ ರಕ್ತದಿಂದ ಕೂಡಿದ್ದಾಗಿದೆ ಕೊರಡೆ ಶಿಕ್ಷೆಯಿಂದ. ತಲೆಯ ಮೇಲಿನ ಮುಳ್ಳಿನ ಕಿರೀಟದ ನಿಮಿತ್ತ ಮುಖದ ಮೇಲೆಲ್ಲ ರಕ್ತ ಹರಿಯುತ್ತಾ ಇದೆ. ಅವರ ಉಗುಳು ಮುಖದ ಮೇಲೆ ಹಾಗೆಯೇ ಇದೆ. ಮುಖವೆಲ್ಲ ಉಬ್ಬಿಕೊಂಡಿದೆ. ಅವರು ಗುದ್ದಿರೋದ್ರಿಂದ, ಅವರ ಹೊಡೆದ ಏಟುಗಳಿಂದ. ವಿಕೃತವಾಗಿರುವ ಆತನ ಶರೀರವನ್ನು ಧವಳ ವರ್ಣನು, ರತ್ನವರ್ಣನು, 10,000ರಲ್ಲಿ ಗುರುತಿಸಲ್ಪಡುವಂತಹ ಕರ್ತನನ್ನು ನೋಡಲೊಲ್ಲದಂತಹ ಅಸಹ್ಯಕರವಾಗಿ ಮಾಡಿಬಿಟ್ರಲ್ಲವೇ. ಇದೆಲ್ಲ ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಪಾಪ ಶಿಕ್ಷೆಗಳಿಗೋಸ್ಕರ ಎಂದು ನಾವು ನಂಬೋದಾದರೆ ನಮ್ಮ ಜೀವಿತದಲ್ಲಿ ದೊಡ್ಡ ಪಶ್ಚಾತ್ತಾಪ ಉಂಟಾಗುತ್ತೆ. ಆತನನ್ನು ಅವಮಾನಿಸಿ, ಆತನನ್ನು ಹೊರಗೆ ಕರೆಯಿಸಿ ಎಲ್ಲರ ಮುಂದೆ ಪಿಲಾತನು ನಿಲ್ಲಿಸುತ್ತಾನೆ. ನಮಗೆ ಪ್ರಿಯರೇ, 4 ಮಂದಿಯ ಮಧ್ಯದಲ್ಲಿ ಯಾರಾದರೂ ಒಂದು ಮಾತಾಡಿದ್ರೆ ಸಹಿಸಲ್ಲ. ನೀನು ಮನೆಗೆ ಬಂದು ನನಗೆ ಎಷ್ಟು ಬೇಕಾದರೂ ಬೈ, 4 ಮಂದಿಯ ಮಧ್ಯದಲ್ಲಿ ನನಗೆ ಬೈಬೇಡ ಅನ್ನುತ್ತಾರಲ್ಲವೇ. ಎಲ್ಲರ ಮುಂದೆ ನನ್ನನ್ನು ಅವಮಾನಪಡಿಸಬೇಡ. ಬೇಕಾದರೆ ನನ್ನನ್ನು ಏನು ಬೇಕಾದರೂ ಮಾಡು, ಮನೆಗೆ ಕರೆದೊಯ್ದು. ರಹಸ್ಯವಾಗಿ ಏನಾದರೂ ಮಾಡಾದರೆ ಬಹಿರಂಗವಾಗಿ ಹೀಗೆ ಮಾಡಬೇಡ, ನನ್ನ ಮರ್ಯಾದೆ ತೆಗಿಬೇಡ ಎಂದು ಕೆಲವರು ಹೇಳ್ತಾ ಇರ್ತಾರಲ್ಲವೇ. ಪಾಪಕ್ಕೆ ಬರಬೇಕಾದ ಶಿಕ್ಷೆ ರಹಸ್ಯವಾಗಿರೋದಿಲ್ಲ ಪ್ರಿಯರೇ, ಬಹಿರಂಗವಾಗಿಯೇ ಇರುತ್ತೆ. ಕತ್ತಲೆಯಲ್ಲಿ ನೀವು ಮಾಡಿದ ಪಾಪಕ್ಕೆ ಬಹಿರಂಗವಾಗಿಯೇ ಅದಕ್ಕೆ ಪ್ರತಿಫಲ ಕಟ್ಟಬೇಕಾಗ್ತದೆ. ಯೇಸಯ್ಯ ನಮ್ಮೆಲ್ಲರ ಪಾಪಗಳನ್ನು ಬಹಿರಂಗವಾಗಿ ಅನುಭವಿಸಿ ಅವಮಾನವನ್ನು, ನಿಂದೆಯನ್ನು ಸಹಿಸಿಕೊಂಡನು. ಹೃದಯ ಒಡೆದಂತಾಗುತ್ತೆ ಅಲ್ಲವೇ. ಅದು ಕೂಡ ಅಲ್ಲಸಲ್ಲದ ಮಾತಾದರೆ ಎಷ್ಟು ಬಾಧೆ ಇರುತ್ತೆ ಅಲ್ಲವೇ. ಅಪನಿಂದನೆ ಹೊರಿಸಿದಾಗ ಎಷ್ಟು ವೇದನೆ ಪಡ್ತೇವಲ್ಲವೇ. ಎಲ್ಲರ ಮುಂದೆ ನಮ್ಮ ಸ್ವಂತ ಜನರೇ, ನಮಗಿಷ್ಟವಾದವರೇ ಅವಮಾನಪಡಿಸುವಾಗ ಎಷ್ಟು ಬಾಧೆ ಅನಿಸುತ್ತೆ ಅಲ್ಲವೇ. ಒಬ್ಬ ಗಂಡ ತನ್ನ ಹೆಂಡತಿಗೆ ಎಲ್ಲರ ಮುಂದೆ ಅವಮಾನಗೊಳಿಸಿದ್ರೆ ಆ ಸ್ತ್ರೀಯ ಹೃದಯ ಎಷ್ಟು ನೊಂದ್ಕೊಳ್ಳುತ್ತೆ. ಒಬ್ಬ ಗಂಡನಿಗೆ ಎಲ್ಲರ ಮುಂದೆ ಅವನು ಕಟ್ಕೊಂಡ ಹೆಂಡತಿ ಅಸಹ್ಯವಾಗಿ ನಿಂದೆ ಹೊರಿಸಿ ಮಾತಾಡುವಾಗ ಮನುಷ್ಯನ ಹೃದಯ ಎಷ್ಟು ನೊಂದ್ಕೊಳ್ಳುತ್ತೆ. ಅಂತಹ ನಿಂದೆಗಳೆಲ್ಲ ಮಾಡಲಾರದ ಅಪರಾಧಗಳಿಗೆ ಯೇಸು ಅನುಭವಿಸಿದ್ದಾರೆ. ನೀವು ತಪ್ಪು ಮಾಡಿ ಪೆಟ್ಟು ತಿಂದ್ರೆ ಅದರಲ್ಲೇನು ದೊಡ್ಡದಿದೆ? ತಪ್ಪು ಮಾಡದಿದ್ರೂ ಪೆಟ್ಟು ತಿಂದ್ರೆ ಅದು ಹಿತವಾಗಿರುತ್ತೆ. ಅದಕ್ಕೆ ಯೇಸು ನಮಗೆ ಮಾದರಿಯಾಗಿ ಆತನು ಎಲ್ಲರ ಮುಂದೆ ಗೆತ್ಸೆಮನೆಯಲ್ಲಿ ಆತನು ಒಬ್ಬಂಟಿಗನಾಗಿ ತನ್ನ ರಕ್ತವನ್ನು ಸುರಿಸಿ ಒಬ್ಬಂಟಿಗನಾಗಿ ನರಳಾಡಿದನು. ನಮ್ಮ ದೋಷಗಳನ್ನೆಲ್ಲ ಆತನು ಹೊತ್ತುಕೊಂಡನು. ಇಲ್ಲಿ ಬಹಿರಂಗವಾಗಿ ಆ ರಕ್ತ ಸುರಿಯುವಂತಹ ಮುಳ್ಕಿರೀಟ ಧರಿಸಿ ಉಬ್ಬಿದ ಮುಖ ಇಟ್ಕೊಂಡು
ಬೆನ್ನೆಲ್ಲ ನೇಗಿಲಿನಿಂದ ಉಳಿಗೆ ಮಾಡಿದಂತೆ, ನೇಗಿಲಿನಿಂದ ಅಗಿದಂತೆ ನನ್ನ ಬೆನ್ನೆಲ್ಲ ಅವರು ಅಗಿದಿದ್ದಾರೆ ಎಂದು ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಒಂದು ಕಡಿಮೆ 40 ಕೊರಡೆಯೇಟು ಹೊಡೆದಾಗ ಆತನ ಶರೀರವೆಲ್ಲ ರಕ್ತದ ಮುದ್ದೆಯಾಗಿ ತಯಾರಾಯಿತು. ಆತನು ಆ ಬಹಿರಂಗವಾದ ಅವಮಾನವನ್ನು ನಮಗೋಸ್ಕರ ಸಹಿಸಿಕೊಂಡನು. ಬಹಿರಂಗವಾಗಿ ನಮ್ಮ ಸ್ಥಾನದಲ್ಲಿ ಆ ಅವಮಾನ ಆತನು ಹೊತ್ತುಕೊಳ್ತಾನೆ. ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡ ಸ್ತ್ರೀಯನ್ನು ಯೇಸುವಿನ ಬಳಿಗೆ ಕರೆತಂದಾಗ ಈಕೆಯನ್ನು ಧರ್ಮಶಾಸ್ತ್ರದ ಪ್ರಕಾರ ಕಲ್ಲೆಸೆದು ಕೊಲ್ಲಬೇಕು. ಬೋಧಕನೇ, ನೀನೇನು ಹೇಳ್ತಿ ಹೇಳು ಅಂದಾಗ, ನಿಮ್ಮಲ್ಲಿ ಪಾಪ ಮಾಡದವನು ಆಕೆ ಮೇಲೆ ಮೊದಲ ಕಲ್ಲೆಸೆಯಲಿ ಅಂದಾಗ, ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಪ್ರತಿಯೊಬ್ಬರ ಮನಸಾಕ್ಷಿ ಒಪ್ಪದ ಕಾರಣ ಎಲ್ಲರೂ ತಮ್ಮ ಕಲ್ಲು ಅಲ್ಲೇ ಬಿಟ್ಟು ಓಡಿ ಹೋಗ್ತಾರೆ. ಆದರೆ ಆ ಸ್ತ್ರೀ ಅವರ ಮಧ್ಯದಲ್ಲಿ ಅಲ್ಲೇ ನಿಂತ್ಕೊಂಡಿದ್ದಳು. ನಾನು ಪಾಪಿಯಾಗಿದ್ದೇನೆ, ದೋಷಿಯಾಗಿದ್ದೇನೆ, ಶಿಕ್ಷೆಗೆ ಪಾತ್ರಳಾಗಿದ್ದೇನೆ ಎಂಬ ಭಾವನೆಯಲ್ಲಿ ನಿಂತಾಗ ಯೇಸು ತಲೆ ಎತ್ತಿ ನೋಡಿ, ಅಮ್ಮ, ನಿನಗೆ ಯಾರು ಶಿಕ್ಷಿಸಲಿಲ್ಲವೋ? ಆಕೆ ಅಂತಾಳೆ, ಇಲ್ಲ ಸ್ವಾಮಿ ಅಂದಾಗ ಯೇಸು ಏನು ಹೇಳ್ತಾರೆ ಗೊತ್ತಾ? ನಾನು ಕೂಡ ನಿನಗೆ ಶಿಕ್ಷೆ ವಿಧಿಸೋದಿಲ್ಲ ಎಂಬ ಮಾತು ನ್ಯಾಯ ಅಲ್ವಲ್ಲ? ವ್ಯಭಿಚಾರಿಗೆ ಮರಣ ಶಿಕ್ಷೆ ಬರಬೇಕಲ್ಲವೇ? ನಾನೂ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಅನ್ನೋದರಲ್ಲಿರುವ ಅರ್ಥವೇನೆಂದರೆ, ನಿನ್ನ ಶಿಕ್ಷೆಯನ್ನು ನಾನು ಹೊತ್ತುಕೊಳ್ತೇನೆ. ನಿನ್ನನ್ನು ಊರಾಚೆಗೆ ತಳ್ಳಿ ಹಾಕಬೇಕು, ಆದರೆ ನಿನ್ನ ಸ್ಥಾನದಲ್ಲಿ ನಾನು ಊರಾಚೆಗೆ ತಳ್ಳಿ ಹಾಕಲ್ಪಡ್ತೇನೆ. ನಿನಗೆ ಕಲ್ಲೆಸೆದು ಕೊಂದು ನಿನ್ನ ಮುಖದ ಮೇಲೆ ಉಗಿದು ಛೀ ಅನ್ನಬೇಕು. ನಾನು ಹಾಗೇ ನಿನಗೋಸ್ಕರ ಕಲ್ಲುಗಳಿಂದ ಹೊಡೆಯಲ್ಪಟ್ಟು, ಮುಖದ ಮೇಲೆ ಉಗಿಯಲ್ಪಟ್ಟು, ಮನುಷ್ಯರಿಂದ ಅಸಹಿಸಿಕೊಳ್ಳಲ್ಪಟ್ಟು ನಿನ್ನ ಶಿಕ್ಷೆಯನ್ನು ನಾನು ಅನುಭವಿಸ್ತೇನೆ, ನಿನ್ನ ಮರಣವನ್ನು ನಾನು ಅನುಭವಿಸ್ತೇನೆ. ಹೋಗು, ಇನ್ನು ಮೇಲೆ ನೀನು ಪಾಪ ಮಾಡಬೇಡ ಎಂಬುದಾಗಿ ಆ ದಿನ ಆ ಸ್ತ್ರೀಯೊಂದಿಗೆ ಮಾತ್ರವಲ್ಲ, ಲೋಕದ ಪಾಪ ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿಯಾಗಿರುವ ಯೇಸು ನಮ್ಮೆಲ್ಲರಿಗೋಸ್ಕರ ಒಂದೇ ಸಾರಿ ಶಿಲುಬೆಯ ಮೇಲೆ ಆತನು ಯಜ್ಞವಾಗಿದ್ದಾರೆ. ಈ ಉದಯಕಾಲ ಸಮಯದಲ್ಲಿ ನಿಮ್ಮ ಪಾಪಕ್ಕೋಸ್ಕರ ಕೂಡ ಯೇಸು ಪ್ರಾಯಶ್ಚಿತ್ತ ಮಾಡಿದಾರೆಂದು, ನಿಮ್ಮ ಅವಮಾನವನ್ನು, ನಿಮ್ಮ ನಿಂದೆಯನ್ನು, ನಿಮ್ಮ ಶಿಕ್ಷೆಯನ್ನು ಆತನು ಅನುಭವಿಸಿರೋದ್ರಿಂದ, ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳೋದಾದರೆ ಆತನು ನಂಬಿಗಸ್ತನು, ನೀತಿವಂತನಾಗಿರೋದ್ರಿಂದ ನಮ್ಮ ಪ್ರತಿ ದುರ್ನೀತಿಯಿಂದ ಬಿಡಿಸಿ ಪವಿತ್ರಗೊಳಿಸಬಲ್ಲನು ಎಂಬುದಾಗಿ ಈ ಮಾತನ್ನು ನೀವು ನಂಬುತ್ತಾ ಇದ್ದೀರಾ? ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಪ್ರತಿ ಪಾಪದಿಂದ ತೊಳೆದು ಪವಿತ್ರಗೊಳಿಸುವಂಥದ್ದಾಗಿದೆ. ಬಹಿರಂಗವಾಗಿ ಆತನು ಅವಮಾನವನ್ನು ಹೊಂದಿ ನಮ್ಮ ಶಿಕ್ಷೆಯನ್ನು ಆತನು ಅನುಭವಿಸಿದಾನೆ. ಎಲ್ಲರ ಮುಂದೆ ಆತನನ್ನು ನಿಲ್ಲಿಸಿ, ಆಗ ಇಗೋ ಈತನು ನಿಮ್ಮ ರಾಜನು, ಈತನಿಗೇನ್ ಮಾಡಬೇಕನ್ನುತ್ತೀರಿ ಎಂದು ಕೇಳ್ತಾನೆ. ಪಿಲಾತನಿಗೆ ಗೊತ್ತಿತ್ತು ಪ್ರಿಯರೇ, ನ್ಯಾಯಾಧಿಪತಿ ಅಲ್ಲವೋ, ಎಷ್ಟೋ ಕೇಸುಗಳನ್ನು ನೋಡಿರ್ತಾನೆ. ಅನ್ಯಾಯದಿಂದ ಈತನ ಮೇಲೆ ನಿಂದೆ ಹೊರಿಸ್ತಿದ್ದಾರೆಂದು ಅವನು ಅರ್ತಿದ್ದ. ನಿನ್ನನ್ನು ಬಿಡಿಸಲು ನನಗೆ ಅಧಿಕಾರ ಇದೆ ಯೇಸುವೆ, ಕನಿಷ್ಠ ಬಾಯಿ ತೆರೆದು ಹೇಳಿಕೋ, ನಾನು ನಿನ್ನನ್ನು ಬಿಡಿಸಬಲ್ಲೆ ಎಂದು ಯೇಸುವಿಗೆ ಹೇಳಿದ್ರೆ, ಸಮರ್ಥಿಸಿಕೊಳ್ಳುವುದಕ್ಕಾಗಿ ನನ್ನಲ್ಲಿ ಯಾವ ದೋಷ ಇಲ್ಲ ಎಂದು ಹೇಳ್ಬೋದಿತ್ತು ಯೇಸು. ಆ ಮಾತಿನ ಆಧಾರದ ಮೇರೆಗೆ ಆತನಿಗೆ ಬಿಡುಗಡೆ ಕೊಡಬಹುದಿತ್ತು. ಆದರೆ ನಾನು ಪ್ರಾಣ ಕೊಡಲು ಬಂದಿದ್ದೇನೆ, ನಿಂದೆ ಹೊತ್ತುಕೊಳ್ಳಲು ಬಂದಿದ್ದೇನೆ ಅಂದುಕೊಂಡ ಯೇಸು ಬಾಯಿ ತೆರಲಿಲ್ಲ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಯಂತೆ. ಮೇಲಿನಿಂದ ಕೊಡಲ್ಪಟ್ಟ ಹೊರತು ನಿನಗೆ ಯಾವ ಅಧಿಕಾರ ಸಿಗಲ್ಲ ಪಿಲಾತನೇ ಎಂದು ಉತ್ತರಿಸುತ್ತಾರೆ. ನೀನು ರಾಜನೋ ಅಂದಾಗ, ಹೌದು ನಾನು ರಾಜನೇ, ಆದರೆ ನನ್ನ ರಾಜ್ಯ ಇಹಲೋಕಕ್ಕೆ ಸಂಬಂಧವಲ್ಲ ಅನ್ನುತ್ತಾರೆ. ಯಾವ ರಾಜನೂ ವ್ಯತಿರೇಕಿಸುವಂಥದ್ದಲ್ಲ, ನನ್ನ ರಾಜ್ಯವು ಸಮಾಧಾನಕರವಾದದ್ದು ಎಂದು ಉತ್ತರಿಸ್ತಾರೆ. ಹಾಗಾಗಿ ಪಿಲಾತನಿಗೆ ಅರ್ಥವಾಗುತ್ತೆ ಈತನು ನಿಜವಾಗ್ಲೂ ದೇವಕುಮಾರನಾಗಿದ್ದಾನೆಂದು. ಆದರೆ ಅಲ್ಲಿನ ಪ್ರಜೆಗಳಲ್ಲಿ ಕೆಲವರು ಗೊಂದಲ ಸೃಷ್ಟಿಸ್ತಾ ಇದ್ರು. ಮತ್ತೆ ನನಗೇನ್ ಮಾಡನ್ನುತ್ತೀರಿ ಅಂತ ಕೇಳಿದ್ರೆ, ಶಿಲುಬೆಗೆ ಹಾಕು, ಶಿಲುಬೆಗೆ ಹಾಕು ಅಂದಾಗ, ನಿಮ್ಮ ರಾಜನಿಗೆ ಶಿಲುಬೆಗೆ ಹಾಕನ್ನುತ್ತೀರಾ ಅಂದ್ರೆ, ಕೈಸರನೇ ನಮ್ಮ ರಾಜನು, ನಮಗೆ ಬೇರೆ ರಾಜರುಗಳಿದ್ದಾರೆ, ನಮಗೆ ಸೈತಾನನೇ ರಾಜನು ಸಾಕು, ಯೇಸು ಬೇಡ ಅನ್ನುತ್ತಾರೆ. ಹೌದು ಪ್ರಿಯರೇ, ಯೇಸುವನ್ನು ಬೇಡ ಅನ್ನುವವರೆಲ್ಲ ಇನ್ನೊಂದು ರಾಜ್ಯದಲ್ಲಿದ್ದಾರೆ, ಇನ್ನೊಬ್ಬ ರಾಜನ ಅಡಿಯಲ್ಲಿದ್ದಾರೆ. ಆಗ ಆತನನ್ನು ಶಿಲುಬೆಗೆ ಹಾಕಿಸಲು ಒಪ್ಪಿಸುತ್ತಾನೆ. ಆ ಗಬ್ಬತಾ ಎಂಬ ಸ್ಥಳದಿಂದ ಆತನನ್ನು ಎಳೆದುಕೊಂಡು ಹೋಗಿ ಶಿಲುಬೆಗೆ ಹಾಕಿದ ಸ್ಥಳವೇ ಗಬ್ಬತಾ ಆಗಿದೆ. ನಾಳೆ ಕರ್ತನ ಚಿತ್ತವಿರುವುದಾದರೆ ಮತ್ತೊಂದು ವಿಷಯವನ್ನು ಕೂಡ ಕಲಿತುಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಶಿಲುಬೆ ಕುರಿತು ಧ್ಯಾನಿಸುತ್ತಿರುವಾಗ ನಿಮ್ಮ ಪ್ರೀತಿಯನ್ನು, ಶ್ರೇಷ್ಠತೆಯನ್ನು, ನಿಮ್ಮ ತ್ಯಾಗವನ್ನು, ನೀವು ನಮಗಾಗಿ ಮಾಡಿರುವಂತಹ ಯಜ್ಞದ ಕುರಿತು ಯೋಚಿಸುವಾಗ ಎಂತಹ ಬೆಲೆ ಕಟ್ಟಿದ್ರಿ ಯೇಸುವೆ, ಎಂತಹ ಶ್ರಮೆ ಅನುಭವಿಸಿದ್ರಿ, ಎಂತಹ ದೊಡ್ಡ ರಕ್ಷಣೆ ನಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದೀರಿ ಎಂದು ನಾವು ಗ್ರಹಿಸಿ, ಉಚಿತವಾಗಿ ನಮಗೆ ಕೊಡಲ್ಪಡುತ್ತಿರುವ ಈ ರಕ್ಷಣೆಯ ಕುರಿತು ನಾವು ಕೃತಜ್ಞತೆಯುಳ್ಳವರಾಗಿ, ಇನ್ನೂ ನಾವು ಪಾಪ ಜೀವಿತದಲ್ಲಿ ಜೀವಿಸದೆ
ನೀವನ್ನು ಗ್ರಹಿಸುವ ನೂತನ ಜೀವಿತ ಜೀವಿಸುತ್ತಾ ಪರಿಶುದ್ಧರಾಗಿ ನಿಮಗಿಷ್ಟಕರವಾಗಿ ಈ ಲೋಕದಲ್ಲಿ ನಿಮ್ಮ ಸಾಕ್ಷಿಗಳಾಗಿ ಬದುಕಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಮೇಲಿಂದ ಮೇಲೆ ನಿಮ್ಮ ಮನವಿಗಳನ್ನು ಕಳಿಸುತ್ತಾ ಇರಿ. ನಿಮಗೋಸ್ಕರ ನಾನು ಪ್ರಾರ್ಥಿಸ್ತಿದ್ದೇನೆ ಮತ್ತು ನೀವು ಕೂಡ ವೈಯಕ್ತಿಕವಾಗಿ ಪ್ರಾರ್ಥಿಸಿಕೊಳ್ಳಿರಿ. ದೇವರಲ್ಲಿ ಎಂದೆಂದಿಗೂ ನಂಬಿಕೆ ಇಡಿರಿ. ಶಿಲುಬೆಯಿಂದ ನಮಗೆ ಜಯ ದೊರಕುತ್ತೆ ಎಂದು ನಂಬಿರಿ, ಅದನ್ನು ಗುರುತಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಸಿರಲಿ.